ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಿನೋದ್ ಪ್ರಭಾಕರ್ಗೆ ಬಿಪಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವಿನೋದ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಬಿಪಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಟ ವಿನೋದ್ ಪ್ರಭಾಕರ್ ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವಿನೋದ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ನಟನಿಗೆ ಬೆಳಗ್ಗೆಯಿಂದ ಕಾರ್ಡಿಯಾಕ್ ಕೇರ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದೆ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು ವಿನೋದ್ ಪ್ರಭಾಕರ್. ಮನೆಯಲ್ಲಿದ್ದಾಗಲೇ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಆರೋಗ್ಯದಲ್ಲಿ ಬದಲಾವಣೆ ಕಾಣಿಸ್ತಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ. ಬೆಳಗ್ಗೆಯಿಂದಲೂ ತೀವ್ರ ನಿಗಾ ಘಟಕದಲ್ಲಿ ವಿನೋದ್ಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ನಟ ವಿನೋದ್ ಪ್ರಭಾಕರ್ ಅವರು ಸದ್ಯದಲ್ಲೇ ಅವರ ಸಿನಿಮಾ ಕೂಡ ರಿಲೀಸ್ ಆಗೋಕಿದೆ. ಆ ಸಿನಿಮಾದ ಪ್ರಚಾರದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು. ಇವತ್ತು ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಬಿಪಿ ಏರುಪೇರಾಗಿದೆ. ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾಗರಬಾವಿಯಲ್ಲಿರೋ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲ್ಲಿ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಮನೆಯಲ್ಲಿದ್ದಾಗಲೇ ವಿನೋದ್ ಪ್ರಭಾಕರ್ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಸಮಸ್ಯೆ ಕಾಣಿಸ್ಕೊಂಡಿದ್ದ ತಕ್ಷಣ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯಕ್ಕೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ವೈದ್ಯರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಏನು ಅವ್ರ ಫಿಲ್ಮ್ ಸದ್ಯದಲ್ಲೇ ರಿಲೀಸ್ ಇದೆ, ತುಂಬಾ ಬ್ಯುಸಿ ಆಗಿದ್ರು ಪ್ರಚಾರದಲ್ಲಿ, ಹಾಗೆ ತುಂಬಾ ಫಿಟ್ ಫ್ರೀ ಕೂಡ ಇದ್ರು, ಆರೋಗ್ಯದ ಮೇಲೆ ತುಂಬಾ ಗಮನ ಇತ್ತು. ಏನಾಗಿದೆ ಅವರಿಗೆ, ಹೇಗಿದ್ದಾರೆ ಈಗ, ಡಾಕ್ಟರ್ ಏನ್ ಹೇಳಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ಧನುಶ್ರೀ, ಈಗಾಗಲೇ ನಾವು ಕೇಳ್ಪಟ್ಟಿರೋ ಹಾಗೆ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಅಂದ್ರೆ ಬೆಳಗಿಂದಲೂ ಸಹ ಬಿಪಿಯಲ್ಲಿ ಏರುಪೇರು ಆಗ್ತಿತ್ತು ಅಂತೆ. ಹೀಗಾಗಿ ಈ ಕ್ಷಣಕ್ಕೆ ಒಂದು ಆರೋಗ್ಯ ಸ್ಥಿತಿ ಅವರು ಕಂಟ್ರೋಲ್ ಅಲ್ಲಿ ತಗೊಂಡ್ಬರ್ಬೇಕು ಅನ್ನೋಂತ ಕಾರಣಕ್ಕೆ ಅವ್ರಿಗೆ ಯಾವಾಗ ತಮ್ಮ ಬಾಡಿ ತಮ್ಮ ಮಾತನ್ನ ಕೇಳ್ತಿಲ್ಲ, ಸಪೋರ್ಟ್ ಬರ್ತಿಲ್ಲ ಅಂತ ಗೊತ್ತಾಯ್ತು, ಒಂದು ಪಕ್ಕದಲ್ಲಿರುವಂತಹ ನಾಗರಬಾವಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ವಿನೋದ್ ಪ್ರಭಾಕರ್. ಸದ್ಯ ಅವ್ರ ಜೊತೆಗೆ ಅವ್ರ ಪತ್ನಿ ಕೂಡ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಸಿನಿಮಾ ಬಿಸಿನಲ್ಲೇ ಅವರು ಇದ್ರು, ಪ್ರಚಾರ ಮಾಡುವಂತದ್ದು, ಒಂದೊಂದು ಜಿಲ್ಲೆಗೆ ಹೋಗ್ತಾ ಇದ್ರು. ಇತ್ತೀಚೆಗಷ್ಟೇ ಮೈಸೂರು ಕೂಡ ಹೋಗಿದ್ರು. ಮೈಸೂರಿನಲ್ಲಿ ಅನಿಮಲ್ ಪ್ಲಾನೆಟ್ ಇರಬಹುದು, ಚಾಮುಂಡೇಶ್ವರಿ ಬೆಟ್ಟ, ಅಲ್ಲೂ ಸಹ ಹೋಗಿ ಸಿನಿಮಾದ ಒಂದು ಟ್ಯಾಬ್ಲೋ ಲಾಂಚ್ ಮಾಡಿ ಪ್ರಚಾರವನ್ನ ಮಾಡಿದ್ರು. ಜನರ ಜೊತೆ ಒಡನಾಟವನ್ನ ಬೆರೆಸ್ಕೊಂಡು ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಖುದ್ದಾಗಿ ತಾವೇ ಪ್ರತಿಯೊಂದು ಕಡೆನೂ ಹೋಗಿ ಒಂದೊಂದು ಏರಿಯಾಗೂ ಸಹ, ಜೊತೆಗೆ ಬೆಂಗಳೂರಿನಲ್ಲಿ ಇರುವಂತಹ ಒಂದಷ್ಟು ನಗರಗಳಿಗೆ ಹೋಗಿನೂ ಅವರು ಸಿನಿಮಾ ಪ್ರಚಾರವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಈ ಸಿನಿಮಾ ಜನಕ್ಕೆ ರೀಚ್ ಆಗ್ಬೇಕು, ಸಿನಿಮಾ ಹಿಟ್ ಆಗ್ಬೇಕು ಅನ್ನೋಂತ ಒಂದು ಮನದಾಸೆ ಅವ್ರಿಗಿದೆ. ಹಾಗೂ ತಂಡದ ಒಂದು ಪರಿಶ್ರಮ ಕೂಡ ಅವರು ಮೇಲೆ ಜವಾಬ್ದಾರಿ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿನೇ ಅವರು ಈ ಸಿನಿಮಾವನ್ನ ಬೆಂಬಲಿಸ್ತಿದ್ರು, ಸಾಥ್ ಕೊಡ್ತಿದ್ರು. ಈ ಒಂದು ಪ್ರತಿಯೊಂದು ಟೆನ್ಷನ್ ಇರ್ಬೋದು, ಆ ಸ್ಟ್ರೈನ್ ಒಟ್ಟೊಟ್ಟಿಗೆ ಅವರು ತೆಗೆದುಕೊಂಡ್ರಿಂದ ಬಹುಶಃ ಬಿಪಿ ಏರುಪೇರು ಆಗಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಇನ್ನೇನು ಹುಷಾರಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಕಾಣ್ತಿದೆ. ಜೂನ್ 26ರಂದು ಬಲರಾಮನ ದಿನಗಳು ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಇಷ್ಟು ಒಳಗಡೆ ನಾನು ಫಿಟ್ ಆಗಿರ್ಬೇಕು, ಸಿನಿಮಾ ಥಿಯೇಟರ್ ರಿಲೀಸ್ಗೂ ಸಹ ನಾನು ಹೋಗ್ಬೇಕು ಅನ್ನುವಂಥದ್ದು ಅವ್ರು ಹೇಳ್ಕೊಂಡಿರುವಂತಹ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಇದೇ ಜೂನ್ 26, ಇನ್ನೇನು 6ನೇ ತಾರೀಕು ಅವರ ಸಿನಿಮಾ ರಿಲೀಸ್ಗೆ ರೆಡಿ ಆಗಿತ್ತು. ಬಲರಾಮನ ದಿನಗಳು, ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಸಿನಿಮಾ ಮೇಲೆ. ಈ ಸಿನಿಮಾ ಹೇಗಾದ್ರೂ ಮಾಡಿ ನಾನು ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದಾರೆ ಅಂತ ಈಗಾಗಲೇ ಹೇಳ್ದ ಹಾಗೆ ನಾವು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ರು. ಟೈಮ್ ಬೆಳಗ್ಗೆ ಅಂತ ನೋಡಿದೆ, ರಾತ್ರಿ ಅಂತ ನೋಡಿದೆ, ಡೇ ಪೂರ್ತಿ ಆ ಒಂದು ಸಿನಿಮಾ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಎಲ್ಲ ಕಡೆ ಖುದ್ದು ಅವರೇ ಹೋಗೋದಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ತಾನು ಹೀರೋ ಅನ್ನೋದಕ್ಕಿಂತ ಮೇಲಾಗಿ ಆ ಸಿನಿಮಾ ಹೇಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಓಡಾಡಿದ್ರು ಅವರು ಆ ಒಂದು ಸಿನಿಮಾಗೋಸ್ಕರ. ಹಾಗಾಗಿ ಅದೆಲ್ಲ
ಒಂದು ಸ್ಟ್ರೆಸ್ ಆಗಿರ್ಬೋದು. ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಗೆಲ್ಲಬೇಕು, ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಯಾರಿಗೇ ಆಗಲಿ ಸ್ಟ್ರೆಸ್ ಅನ್ನೋದು ತುಂಬಾ ಆಗುತ್ತೆ. ಅದೇ ವಿಚಾರದಲ್ಲಿ ಸ್ಟ್ರೆಸ್ ತಗೊಂಡಿದ್ದಾರೆ. ಇದೀಗ BP ವೇರಿ ಆಗಿರೋದು, ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾವು ಫೋಟೋದಲ್ಲಿ ಕೂಡ ನೋಡ್ತಾ ಇರ್ಬೋದು, ವಿನೋದ್ ಪ್ರಭಾಕರ್ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಫೋಟೋ ಅದು. ಹಾಸ್ಪಿಟಲ್ ಬೆಡ್ನಲ್ಲಿ ಇದ್ದಾರೆ. ಸೊ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಇವಾಗ ಡಾಕ್ಟರ್.